ಇನ್ನು ತಿರುಪತಿ ತಿರುಮಲದಲ್ಲಿ ಘೋರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಕೊಡ್ಲಿ, ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಆದಿಯಾಗಿ ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ತಿರುಪತಿಯಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ ಹೇಳಿನೇ ಅಧಿಕಾರಕ್ಕೆ ಬಂದಂತಹ ಪಾರ್ಟಿ ಇವತ್ತೇನು ಮಾಡಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನೀವು ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ ಖಾತೆಯಲ್ಲಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲ ಪ್ರಮುಖ ಗಣ್ಯರು ಕೂಡ ಸಂತಾಪವನ್ನು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ದಾರೆ ಮತ್ತು ಸೂಕ್ತ ತನಿಖೆ ಆಗಬೇಕು, ಯಾರದ್ದು ಮೈಮರೆವು ಮತ್ತು ಬೇಜವಾಬ್ದಾರಿತನ ಇದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಟ್ವೀಟಿಸಿದ್ದಾರೆ. ಒಬ್ಬೊಬ್ಬ ನಾಯಕರದ್ದು ಕೂಡ ಒಂದೊಂದು ರೀತಿಯಾಗಿ ಅಲ್ಲಿ ಟ್ವೀಟ್ಗಳು ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ದ್ರೌಪದಿ ಮುರ್ಮು ಅವರು ಕೂಡ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಆಘಾತಕಾರಿಯಾಗಿದೆ ಈ ವಿಚಾರ ಕೇಳಿ ಅಂತ ಹೇಳಿದ್ರು. ಜೊತೆಗೆ ಮೃತರ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಹಾಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಮತ್ತು ತುಂಬಾ ಅತ್ಯಂತ ದುಃಖಕರ ದುರ್ದೈವದ ಸಂಗತಿ ಇದು ಅನ್ನೋದನ್ನೆಲ್ಲ ಅವರು ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ಮೃತರ ಕುಟುಂಬಸ್ಥರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ನಿಂತ್ಕೊಳ್ಳೋ ಕೆಲಸವನ್ನ ಕೂಡ ಈ ಮೂಲಕ ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸಾಂತ್ವನ ಹೇಳ್ತಾ ಆಗಿರುವಂತಹ ಘಟನೆಗೆ ಜವಾಬ್ದಾರರು ಯಾರು ಅವರೆಲ್ಲರ ಮೇಲೂ ಕೂಡ ಖಡಾಖಂಡಿತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ಕೂಡ ಒಬ್ಬೊಬ್ಬರಾಗಿ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಇದು ಎಚ್ಚರಿಕೆ ಗಂಟೆ. ನೆಕ್ಸ್ಟು ಕುಂಭಮೇಳ ಕೂಡ ಬರ್ತಾ ಇದೆ. ಇಲ್ಲಿ ಪಾಠ ಕಲಿತು ಅಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ ಸರಿ, ಯಾಕಂದರೆ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಇಲ್ಲಾಗಿರುವಂತಹ ಇನ್ಸಿಡೆಂಟ್ ಒಂದೊಂದು ದೃಶ್ಯ ಕೂಡ ಒಂದೊಂದು ಭಯಾನಕ ಕಥೆಯನ್ನು ಹೇಳ್ತಾ ಇದೆ. ಆ CPR ಮಾಡುವಂತಹ ದೃಶ್ಯ ಕೂಡ ಬಹಳ ಭಯವನ್ನು ಮೂಡಿಸುತ್ತೆ.